ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಕ್ಕಳಿಗೆ ಒಂದು ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ತಗೊಂಡು ಬಂದಿದ್ದೇನೆ ಫ್ರೆಂಡ್ಸ್. ತುಂಬಾ ಟೇಸ್ಟಿ ಆಗ್ತದೆ ಈ ರೀತಿ ಮಾಡಿದರೆ. ಮಕ್ಕಳ ಟಿಫಿನ್ ಬಾಕ್ಸಿಗೆ ಕೂಡ ಈ ರೀತಿ ಮಾಡಿ ಕೊಡ್ಬೋದು, ಅಷ್ಟು ಚೆನ್ನಾಗಾಗ್ತದೆ. ಇದನ್ನು ಮಿನಿ ಪರೋಟ ಅಂತ ಕೂಡ ಕರಿಬೋದು ಫ್ರೆಂಡ್ಸ್. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಇಲ್ಲಿ ಹಸಿ ವಟಾಣ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದು ಸಣ್ಣ ಪೀಸ್ ಶುಂಠಿ ಮತ್ತು 4 ಹಸಿಮೆಣಸು ತಗೊಂಡಿದ್ದೇನೆ ನೋಡಿ. ನಾನು ಯಾವುದು ಫ್ರೈ ಮಾಡ್ಕೊಂಡಿಲ್ಲ, ಹಸಿ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೇನೆ ನೋಡಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಗ್ರೈಂಡ್ ಮಾಡುವಾಗ ನೀರುಳ್ಳಿಯನ್ನು ಹಾಕೋದು ಬೇಡ, ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ, ಇದನ್ನೀಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ತುಂಬಾ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ. ಒಮ್ಮೆ ನೀವು ಮಾಡಿ ನೋಡಿ, ಹೆಲ್ದಿ ಆದ ರೆಸಿಪಿ ಫ್ರೆಂಡ್ಸ್ ಇದು. ಓಕೆ, ನೆಕ್ಸ್ಟಿಗೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೇನೆ ಮತ್ತು ರುಚಿಗೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ. ಹೆಲ್ದಿಯಾಗಿ ಕೂಡ ಇರ್ಬೋದು ಫ್ರೆಂಡ್ಸ್ ಈ ರೀತಿ ಪರೋಟ ಮಾಡಿದರೆ. ಓಕೆ, ನೆಕ್ಸ್ಟಿಗೆ ಇದಕ್ಕೆ ನಾನು ಬೇಯಿಸಿದ ಬಟಾಟ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ವಟಾಣ ಆಗಲಿ ಏನು ಬೇಯಿಸ್ಕೊಂಡಿಲ್ಲ, ಹಸಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾವು ಫಸ್ಟಿಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲ ಮತ್ತು ಬಟಾಟನನ್ನು ಬೇಯಿಸಿ ಹಾಕ್ಕೊಂಡಿದ್ದು, ಹಸಿ ಅಲ್ಲ, ಬೇಯಿಸಿದ ಬಟಾಟ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಒಂದು 2-3 ನಿಮಿಷ ಫ್ರೈ ಮಾಡಿದರೆ ಸಾಕು. ಓಕೆ, ಇದು ಕೂಡ ಆಗಿದೆ. ನೆಕ್ಸ್ಟ್ ಈಗ ನಾನು ಇಲ್ಲಿ ನಾವು ಚಪಾತಿ ಕಲಿಸ್ಕೊಳ್ತೇವಲ್ಲ ಅದೇ ರೀತಿ ಅದೇ ಹದದಲ್ಲಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟನ್ನು ಕಲಸಿ ಸ್ವಲ್ಪ ಚಪಾತಿ ಹಿಟ್ಟಿನ ಹುಡಿಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಮತ್ತೆ ಲಟ್ಸ್ಕೊಳ್ಬೇಕು. ನಾವು ಚಪಾತಿ ಲಟ್ಸ್ತೀವಲ್ಲ ಅದೇ ರೀತಿ ತೆಳ್ಳಗೆ ಲಟ್ಸ್ಕೊಳ್ಬೇಕು ಫ್ರೆಂಡ್ಸ್. ಜಾಸ್ತಿ ದಪ್ಪ ಮಾಡ್ಕೊಳ್ಬಾರ್ದು, ಸ್ವಲ್ಪ ತೆಳ್ಳಗಾದರೆ ಚೆನ್ನಾಗಾಗ್ತದೆ. ನಾವು ರೆಡಿ ಮಾಡಿದ್ವ ಮಸಾಲ ಉಂಟಲ್ಲ ಅದನ್ನೀಗ ಇದರ ಒಳಗಡೆ ಹಾಕಬೇಕು. ಪರೋಟ ಮಾಡಲಿಕ್ಕೆ ಬಾರದಿದ್ದವರು ಈ ರೀತಿ ಮಾಡಿದರೆ ತುಂಬಾ ಈಸಿ ಕೂಡ ಆಗ್ತದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಶೇಪ್ ಕೂಡ ನೋಡಿದರೆ ತುಂಬಾ ಇಷ್ಟ ಆಗ್ತದೆ ನೋಡಿ. ಏನೋ ಒಂಥರ ಹೊಸ ರೀತಿಯಾಗಿ ಕಾಣ್ತಾ ಉಂಟು ನೋಡಿ ಫ್ರೆಂಡ್ಸ್. ಈಗ ಇದನ್ನು 4 ಸೈಡ್ ಫೋಲ್ಡ್ ಮಾಡ್ಕೊಳ್ಬೇಕು. ನಾವು ಎಲ್ಲ ಕಡೆ ಇಡೀ ಚಪಾತಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿಯಾಗಿ. ಓಕೆ, ಇದೀಗ ಆಗಿದೆ ನೋಡಿ. ನೆಕ್ಸ್ಟ್ ಈಗ ನಾನು ಇನ್ನೊಂದು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ತೇನೆ. ಚಪಾತಿ ಹಿಟ್ಟನ್ನು ಸ್ವಲ್ಪ ಒಂದು 1/4 ಗಂಟೆ ತನಕ ಕಲಸಿಟ್ಟು ಇಡಬೇಕು. ಚಪಾತಿ ಹಿಟ್ಟು ನಾವು ಕಲಸಿದ ಕೂಡಲೇ ಮಾಡ್ಕೊಳ್ಬೋದು. ಸ್ವಲ್ಪ ಒಂದು 1/4 ಗಂಟೆ ತನಕ ಇಡಬೇಕು. ಇಲ್ಲಿ ನೋಡಿ ಈ ರೀತಿ ಮಿಡ್ಲಲ್ಲಿ ಹಾಕಿ ಎಲ್ಲ ದಿಕ್ಕಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ದಪ್ಪ ದಪ್ಪ ಹಾಕಿದರೆ ಚೆನ್ನಾಗಾಗ್ತದೆ. ದಪ್ಪ ದಪ್ಪ ಹಾಕಿದರೆ ನಮಗೆ ತಿನ್ನುವಾಗ ಮಸಾಲ ಚೆನ್ನಾಗಿ ಬಾಯಿಗೆ ಸಿಗ್ತದೆ. ಸ್ವಲ್ಪ ಖಾರ ಆಗಿ ಎಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ಈ ರೀತಿ ಮಾಡಿದರೆ. ಟಿಫಿನ್ ಬಾಕ್ಸಿಗೆ ಕೂಡ ಇದನ್ನು ಮಾಡಿಕೊಡ್ಬೋದು ಫ್ರೆಂಡ್ಸ್. ಓಕೆ, ನಾನು ಈಗ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತೇನೆ. ಇದನ್ನೀಗ ಕಾಯಿಸ್ಕೊಳ್ತೇನೆ. ನಾನು ಕಾಯಿಸುವಾಗ ಕೂಡ ತವದ ಮೇಲೆ ಕೂಡ ತುಪ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಮಕ್ಕಳ ಹೆಲ್ದಿಯೂ ಕೂಡ ತುಂಬಾ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ. ಇದರ ಮೇಲ್ಗಡೆ ಕೂಡ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ ನೋಡಿ. ಈಗ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸನ್ನು ಹೈಯಲ್ಲಿ ಇಡಬಾರ್ದು, ಸ್ಲೋಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಓಕೆ, ಇದು ಈಗ ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ಈಗ ನಾನು ಎಲ್ಲವನ್ನು ಇದೇ ರೀತಿಯಾಗಿ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಒಂದು ಸಾರಿ ನಾವು 1 ಅಲ್ಲ 4 ಕೂಡ ಫ್ರೈ ಮಾಡ್ಕೊಳ್ಬಹುದು. ಓಕೆ, ಈ ರೀತಿಯಾಗಿ ಮೇಲ್ಗಡೆ ತುಪ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿ ಮತ್ತೆ
ನಾವು ಇದನ್ನು ಕಾಯಿಸ್ಕೊಳ್ಬೇಕು. ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ಇದು ಮಕ್ಕಳಿಗೆ ಟೊಮೊಟೊ ಸಾಸ್ ಜೊತೆಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹೊಸಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಅದರ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೀವು ಸುಲಭವಾಗಿ ನನ್ನ ಎಲ್ಲ ವಿಡಿಯೋವನ್ನು ನೋಡ್ಕೊಳ್ಬೋದು. ಈಗ ಎಲ್ಲವೂ ಕೂಡ ನಾನು ಮಾಡ್ಕೊಂಡಿದ್ದೇನೆ ನೋಡಿ. ಪರೋಟ ಮಾಡಲಿಕ್ಕೆ ಬಾರದಿದ್ದವರು ಇದೇ ರೀತಿಯಾಗಿ ಮಾಡಿದರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿಯಾಗಿ ಮಾಡಿಕೊಡಿ ಫ್ರೆಂಡ್ಸ್. ನಾನು ಈಗ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.